ಆಲೂರು ಗ್ರಾಮ ಪಂಚಾಯಿತಿ 2025-26ನೇ ಸಾಲಿನ ಗ್ರಾಮ ಸಭೆ ಯಲಹಂಕ ಕ್ಷೇತ್ರದ ಶಾಸಕ ಎಸ್ಆರ್ ವಿಶ್ವನಾಥ್ ಹಾಗೂ ಅಧ್ಯಕ್ಷೆ ಪುಷ್ಪಾ ಮಂಜುನಾಥ್ ಜ್ಯೋತಿ ಬೆಳಗಿಸಿ ಚಾಲನೆ ನೀಡಿದರು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಾಜೇಶ್ ಎಚ್ಆರ್ ಪ್ರಾಸ್ತಾವಿಕ ಭಾಷಣ ಮಾಡಿ ಆಡಳಿತ ವರದಿ ಮಂಡಿಸಿದರು. ನಂತರ ಸಾರ್ವಜನಿಕರ ಕುಂದುಕೊರತೆಗಳ ಬಗ್ಗೆ ಚರ್ಚಿಸಿ ವಿವಿಧ ಇಲಾಖಾ ಅಧಿಕಾರಿಗಳು ತಮ್ಮ ಇಲಾಖೆಗೆ ಸಂಬಂಧಪಟ್ಟ ಸೌಕರ್ಯಗಳ ಬಗ್ಗೆ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಮಹಿಳಾ ಗ್ರಾಮ ಸಭೆ, ವಿಕಲಚೇತನರ ಸಮನ್ವಯ ಸಭೆ ಹಾಗೂ ಪಂಚಾಯಿತಿ ವ್ಯಾಪ್ತಿಯ ಗರ್ಭಿಣಿ ಸ್ತ್ರೀಯರಿಗೆ ಸೀಮಂತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪಂಚಾಯಿತಿ ಉಪಾಧ್ಯಕ್ಷೆ ಪದ್ಮಾವತಿ, ಸದಸ್ಯರು, ಗ್ರಾಮದ ಸಮಸ್ತ ನಾಗರಿಕ ಮಹಿಳೆಯರು ಮುಂತಾದವರು ಉಪಸ್ಥಿತರಿದ್ದರು. ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳಂತ ಶ್ರೀಯುತ ಜೋಸೆಫ್ ಅವರೇ, ಆಲೂರು ಗ್ರಾಮ ಪಂಚಾಯಿತಿ ಎಲ್ಲ ಗೌರವಾನ್ವಿತ ಉಪಾಧ್ಯಕ್ಷರಾದಿಯಾಗಿ ಎಲ್ಲ ಸದಸ್ಯರುಗಳೇ, ವಿವಿಧ ಇಲಾಖೆಗಳಿಂದ ಬಂದಿರತಕ್ಕಂಥ ಎಲ್ಲ ಅಧಿಕಾರಿಗಳೇ, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಈ ಗ್ರಾಮ ಸಭೆ ಬಂದಿರತಕ್ಕಂಥ ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಬಂಧು ಭಗಿನಿಯರೇ, ನಾನು ಭಾಳ ಮಾತಾಡಕ್ಕೆ ಹೋಗಲ್ಲ. ಯಾಕಂದರೆ ಇವತ್ತು ಶ್ರೀಮಂತ ಕಾರ್ಯಕ್ರಮ ಕೂಡ ಇದೆ. ಭಾಳ ಹೊತ್ತು ಆ ಹೆಣ್ಣು ಮಕ್ಕಳನ್ನ ನಾವಿಲ್ಲಿ ಗುಡಿಸೋದು ಅಷ್ಟು ಒಳ್ಳೆಯದಲ್ಲ. ಜೊತೆಯಲ್ಲಿ ಇವತ್ತು ನಮ್ಮ ಅರುಣನ ಸಾಹಿತ್ಯದಲ್ಲಿ ನಿಂತ್ಕೊಳ್ಳಪ್ಪ ಕಾಣ್ತದೆ. ಅರುಣ ಸ್ವತಃ ಅಂಗವಿಕಲರಾಗಿದ್ರು ಕೂಡ ಇಡೀ ನಮ್ಮ ಕ್ಷೇತ್ರದಲ್ಲಿ ಇಲಾಖೆಯಿಂದ ಸಿಗ್ತಕ್ಕಂಥ CSR ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ತಗೊಂಡು ಪ್ರತಿ ಗ್ರಾಮ ಸಭೆಯಲ್ಲಿ ಕೂಡ ಅಂಗವಿಕಲರಿಗೆ ವೆಹಿಕಲ್ಲು, ವೀಲ್ ಚೇರು, ಅವ್ರಿಗೆ ಏನೇನು ಸಲಕರಣೆಗಳು ಬೇಕು ಎಲ್ಲವನ್ನು ಕೊಡ್ತಾ ಇರ್ತಕ್ಕಂಥ ಅರುಣ್ ಮೊದಲೇನೋ ಆಗಿದೆ. ಅವರಿಗೆ ಮಕ್ಕಳೆಷ್ಟು ಅವ್ರನ್ನ ಹೋದ ವರ್ಷ ಮದುವೆ ಆಗಿದೆ. ಬ್ಯೂರೋ ರಿಪೋರ್ಟ್ ಬಾಲಾಜಿ ವಿ, ಭಾರತ ವೈಭವ ನ್ಯೂಸ್, ಯಲಹಂಕ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.